Hello students, welcome back to NEP BSc channel. So long time in the videos ಬಂದಿಲ್ಲ ಅದಕ್ಕಾಗಿ ತುಂಬಾ ಸಾರಿ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದು ಆದ್ರಿಂದ ವಿಡಿಯೋಸ್ ಬಂದಿರಲಿಲ್ಲ. ಸೊ ನಾನೀಗ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್ ಕೆಮಿಕಲ್ ಕೈನೆಟಿಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಈ ವಿಡಿಯೋಲಿ ಅದರ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಅಲ್ಲಿ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ನ ತಿಳ್ಕೊಳ್ಳೋಣ. ಓಕೆನಾ? So let's start. So what is chemical kinetics? So chemical kinetics andre enu? Chemical kinetics is a branch of chemistry which deals with the rate of chemical reactions. So chemical kinetics is nothing but speed of a reaction. Chemical andre ಒಂದು reaction ಅಂತ ಇಟ್ಕೊಳ್ಳೋಣ. Kinetics is nothing but speed. So the branch of chemistry which deals with the rate of the reaction or speed of chemical reaction is called chemical kinetics. And not only the rate of chemical reaction, it also deals with the factors which influence the rates. So rate anna yava factors influence ಮಾಡುತ್ತೆ, rate change ಆಗಬೇಕು ಅಂದ್ರೆ ಯಾವ factors change ಆಗಬೇಕು, and explanation of rates in terms of reaction mechanisms. So ಆ ಒಂದು rates ಗೆ explanation in terms of the reaction, ಅದು 2 steps ಅಲ್ಲಿ ನಡೀತಿದ್ಯಾ 3 steps ಅಲ್ಲಿ ನಡೀತಿದ್ಯಾ, ಆ ಒಂದು ಮೆಕ್ಯಾನಿಸಮ್ ಯಾವ ರೀತಿ ಇದೆ, ಅದರಿಂದ ರೇಟ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ರೇಟ್ ಯಾವ ಸ್ಟೆಪ್ ಮೇಲೆ ಡಿಟರ್ಮೈನ್ ಆಗುತ್ತೆ, ಸೊ ಅನ್ನೋದನ್ನೆಲ್ಲ ನಾವು ನೋಡುವಂತ ಒಂದು chemistry of branch. It is nothing but chemical kinetics. Okay na? So total ಆಗಿ ಹೇಳೋದಾದ್ರೆ chemical kinetics is a branch of chemistry that deals with the rates of chemical reaction and factors which influence the rates and explanation of the rates in terms of reaction mechanisms of the chemical process. This is the clear definition of chemical kinetics. ಈಗ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ನಾವು ನೋಡೋದಾದ್ರೆ ಒಂದು ರೇಟ್ ಆಫ್ ಎ ರಿಯಾಕ್ಷನ್ ಅಂದ್ರೆ ಏನು ಗೊತ್ತಿರಬೇಕು, ರೇಟ್ ಲಾ, ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಮತ್ತೆ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸ್ ದ ರೇಟ್ ಗೊತ್ತಿರಬೇಕು, ಆರ್ಡರ್ ಗೊತ್ತಿರಬೇಕು, ಮಾಲಿಕ್ಯುಲಾರಿಟಿ ಗೊತ್ತಿರಬೇಕು, ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಗೊತ್ತಿರಬೇಕು. ಸೊ ಇದೆಲ್ಲ ಗೊತ್ತಿದ್ದಾಗ ಮಾತ್ರ ನಾವೇನು ಕೆಮಿಕಲ್ ಕೈನೆಟಿಕ್ಸ್ ನ ಓದೋದಕ್ಕೆ ಸಾಧ್ಯ. ಸೊ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ನಾನು ಬೇಸಿಕ್ಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕೆಲವೊಂದು ಟಾಪಿಕ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಏನು ಟಾಪಿಕ್ಸ್ ಅಂತ ಹೇಳೋದಾದ್ರೆ, ಸೊ ಫಸ್ಟ್ ನಾವು ಕೆಮಿಸ್ಟ್ರಿಲಿ ರಿಯಾಕ್ಷನ್ಸ್ ಅಲ್ಲಿ 2 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅನ್ನ ಗಮನಿಸ್ತೀವಿ ಜನರಲ್ ಆಗಿ. ಒಂದು ಸ್ಲೋ ರಿಯಾಕ್ಷನ್ಸ್, ಇನ್ನೊಂದು ಫಾಸ್ಟ್ ರಿಯಾಕ್ಷನ್ಸ್. ಸ್ಲೋ ರಿಯಾಕ್ಷನ್ಸ್ ಅಂದಾಗ reactions that occur very slowly and take long time for completion is called slow reactions. Okay na? ಈ ಸ್ಲೋ ರಿಯಾಕ್ಷನ್ಸ್ ಡೇಸ್ ಅಲ್ಲಾದ್ರೂ ಕಂಪ್ಲೀಟ್ ಆಗ್ಬೋದು, ವೀಕ್ಸ್ ಅಲ್ಲಾದ್ರೂ ಆಗ್ಬೋದು, ಮಂತ್ಸ್ ಅಲ್ಲಾದ್ರೂ ಆಗ್ಬೋದು. ಸೊ ಮಂತ್ಸ್ ಅಲ್ಲಿ ಅಥವಾ ಇಯರ್ಸ್ ಅಲ್ಲಿ ಆಗುವಂತ ರಿಯಾಕ್ಷನ್ಸ್ ತುಂಬಾನೇ ಸ್ಲೋ, ವೆರಿ ಸ್ಲೋ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಈ ರೀತಿಯಾದಂತ ಸ್ಲೋ ರಿಯಾಕ್ಷನ್ಸ್ ಬಂದು ಕೋವಲೆಂಟ್ ಕಾಂಪೌಂಡ್ಸ್ ಜನರಲಿ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ವರ್ಷನ್ ಆಫ್ ಕೇನ್ ಶುಗರ್ ಆಗ್ಬೋದು, ಐರನ್ ರಸ್ಟಿಂಗ್ ಆಗ್ಬೋದು, ಇದೆಲ್ಲ ಒಂದು ಸ್ಲೋ ರಿಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾಸ್ಟ್ ರಿಯಾಕ್ಷನ್ಸ್ ಅಂತಾಗ ತುಂಬಾನೇ ಶಾರ್ಟ್ ಲೈಫ್ ಟೈಮ್ ಇರುತ್ತೆ, ಲೆಸ್ ದನ್ 10⁻⁻⁶ ಸೆಕೆಂಡ್ಸ್ ಅಷ್ಟು ಲೈಫ್ ಟೈಮ್ ಇರುವಂತ ರಿಯಾಕ್ಷನ್ಸ್ ನ ನಾವು ಫಾಸ್ಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಫಾಸ್ಟ್ ರಿಯಾಕ್ಷನ್ಸ್ ಅಲ್ಲಿ ಬಯೋಲಾಜಿಕಲ್ ರಿಯಾಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಇದು ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಈಗ ಬೇಸಿಕ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಕಾನ್ಸೆಪ್ಟ್ ಬಂದು ರೇಟ್ ಆಫ್ ಎ ರಿಯಾಕ್ಷನ್. ರೇಟ್ ಅಂದ್ರೆ ಏನು? Rate of a reaction is the change in concentration or pressure of either reactants or products with time. So change in concentration of reactants or products with time is called rate. So ಇಷ್ಟು ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಓವರ್ ದ ಟೈಮ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಓವರ್ ದ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಷ್ಟು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಿದೆ ಅನ್ನೋದನ್ನ ಸ್ಟಡಿ ಮಾಡೋದೇ ರೇಟ್ ಅಂತ ಹೇಳ್ತೀವಿ. In general, the rate is expressed as decrease in concentration of reactant or increase in concentration of product. Rate expression andre enu andre, if C is the concentration of reactant at any time, then the rate is given by minus dC by dt. So C ಅನ್ನುವಂಥದ್ದು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ತಗೊಂಡಾಗ ರೇಟ್ ಆಫ್ ಎ ರಿಯಾಕ್ಷನ್ ಇಸ್ ಗಿವನ್ ಬೈ ಮೈನಸ್ ಡಿಸಿ ಬೈ ಡಿಟಿ ಅಂತ ಕೊಡ್ತೀವಿ. ಅದೇ ಸೊ ಪ್ರಾಡಕ್ಟ್ ಗಾದ್ರೆ ಮೈನಸ್ ಅಂತ ಯಾಕೆ ಹೇಳ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಡಿಕ್ರೀಸ್ ಆಗ್ತದೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಅದೇ ಪ್ರಾಡಕ್ಟ್ ಗೆ ಡಿ ಎಕ್ಸ್ ಬೈ ಡಿ ಟಿ ಅಂತ ಹೇಳ್ತೀವಿ, ಇಲ್ಲಿ ಪ್ಲಸ್ ಸೈನ್ ಇರುತ್ತೆ. ಓಕೆನಾ? ಇದು ರೇಟ್ ಆಫ್ ಎ ರಿಯಾಕ್ಷನ್. ಓಕೆನಾ? ನೆಕ್ಸ್ಟ್ ರೇಟ್ ಲಾ ಅಂಡ್ ರೇಟ್ ಕಾನ್ಸ್ಟೆಂಟ್. ರೇಟ್ ಲಾ ಮತ್ತೆ ರೇಟ್ ಕಾನ್ಸ್ಟೆಂಟ್ ನಾವು ಸ್ಟಡಿ ಮಾಡ್ಬೇಕಾದ್ರೆ ರೇಟ್ ಇದು ನಾವು ಓದಿದ್ರಲ್ಲ, ರೇಟ್ ಆಫ್ ರಿಯಾಕ್ಷನ್ ಡಿಫರೆನ್ಷಿಯಲ್ ಫಾರ್ಮ್ ಮೈನಸ್ ಡಿ ಸಿ ಬೈ ಡಿ ಟಿ ಆರ್ plus dx by dt, it is the differential form.
ಯಾವ್ದೋ ಒಂದು ಜನರಲ್ ರಿಯಾಕ್ಷನ್ ನಾವು ಕನ್ಸಿಡರ್ ಮಾಡಿದ್ರೆ ಎ ಮಾಲ್ಸ್ ಸ್ಮಾಲ್ ಎ ಮಾಲ್ಸ್ ಆಫ್ ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಬಿ ಮಾಲ್ಸ್ ಆಫ್ ಕ್ಯಾಪಿಟಲ್ ಬಿ ರಿಯಾಕ್ಟ್ ಟು ಫಾರ್ಮ್ ಸ್ಮಾಲ್ ಸಿ ಮಾಲ್ಸ್ ಆಫ್ ಕ್ಯಾಪಿಟಲ್ ಸಿ ಅಂಡ್ ಸ್ಮಾಲ್ ಡಿ ಮಾಲ್ಸ್ ಆಫ್ ಕ್ಯಾಪಿಟಲ್ ಡಿ ಅಷ್ಟು ಏನೋ ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ ಅಂತ ಹೇಳಿದಾಗ ಸೊ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಸ್ಮಾಲ್ ಡಿ ಬಂದು ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಎಷ್ಟು ಟರ್ಮ್ಸ್ ಎಷ್ಟು ಮೋಲ್ಸ್ ಅಥವಾ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗ್ತಿದೆ ಅನ್ನುವಂಥದ್ದು. ಸೊ ಇದಕ್ಕೆ ರೇಟ್ ಎಕ್ಸ್ಪ್ರೆಷನ್ ನಾವು ಬರೆಯೋದಾದ್ರೆ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಎ ಇಸ್ ನಥಿಂಗ್ ಬಟ್ ರಿಯಾಕ್ಟೆಂಟ್ ಒನ್ ಫಸ್ಟ್ ರಿಯಾಕ್ಟೆಂಟ್ ಒನ್ ಅಂಡ್ ಎಕ್ಸ್ ಟು ದ ಪವರ್ ಎಕ್ಸ್ ಅಂದ್ರೆ ಸಮಥಿಂಗ್ ಸೊ ಎಷ್ಟು ಪವರ್ ಗೆ ರೇಸ್ ಆಗಿದೆ ಅಂಡ್ ಕ್ಯಾಪಿಟಲ್ ಬಿ ಟು ದ ಪವರ್ ವೈ ಅಂತ ಇದಕ್ಕೆ ರೇಟ್ ಎಕ್ಸ್ಪ್ರೆಷನ್ ನ ಬರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಅಂಡ್ ವೈ ಮೇ ಬಿ ಈಕ್ವಲ್ ಟು ಎ ಅಂಡ್ ಬಿ. ಸೊ ಎಕ್ಸ್ ಅಂಡ್ ವೈ ಅನ್ನೋಂಥದ್ದು ಎ ಮತ್ತೆ ಬಿ ಗೆ ಈಕ್ವೇಟ್ ಆದ್ರೂ ಆಗ್ಬೋದು ಅಥವಾ ಡಿಫ್ರೆಂಟ್ ಆದ್ರೂ ಆಗಿರ್ಬೋದು. ಇಟ್ ಈಸ್ ಬೇಸ್ಡ್ ಅಪಾನ್ ರಿಯಾಕ್ಷನ್. ಓಕೆನಾ. ಸೊ ನಾವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ರಿಮೂವ್ ಮಾಡಿದಾಗ ಏನಾಗುತ್ತೆ ಕೆ ಅನ್ನೋ ಒಂದು ಕಾನ್ಸ್ಟೆಂಟ್ ಇಲ್ಲಿ ಸೇರ್ಕೊಳ್ಳುತ್ತೆ. ರೇಟ್ ಇಸ್ ಈಕ್ವಲ್ ಟು k into a to the power x into b to the power y. So rate is also given by differential form dc by dt. So adrinda en martini dc by dt is equal to k into a to the power x into b to the power y. So ಈ ಫೋರ್ತ್ ಇಕ್ವೇಶನ್ ಏನಿದೆ ಸೊ k ಅನ್ನುವಂಥದ್ದನ್ನ ರೇಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಆ ಒಂದು ಹೋಲ್ ಎಕ್ಸ್ಪ್ರೆಷನ್ ನ ನಾವು ರೇಟ್ ಲಾ ಅಥವಾ ರೇಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಡಿಫೈನ್ ಮಾಡೋದಾದ್ರೆ ರೇಟ್ ಲಾ ಇಸ್ ದ ಎಕ್ಸ್ಪ್ರೆಷನ್ ಇನ್ ವಿಚ್ ರಿಯಾಕ್ಷನ್ ರೇಟ್ ಇಸ್ ಗಿವನ್ ಇನ್ ಟರ್ಮ್ಸ್ ಆಫ್ molar concentration of reactant in which each term is raised to some power. So ಇಲ್ಲಿ according to the equation ಇಲ್ಲಿ define ಮಾಡೋದಾದ್ರೆ reaction rate is given in terms of molar concentration of reactant ಅಲ್ಲಿ ಕೊಟ್ಟಿದ್ದಾರೆ. So each term raised to 1 power. ಪ್ರತಿಯೊಂದು ರಿಯಾಕ್ಟೆಂಟ್ ಒಂದು ಪವರ್ ಗೆ ರೇಸ್ ಮಾಡಿದ್ದಾರೆ. ಎ ಅನ್ನುವಂಥದ್ದು ಎಕ್ಸ್ ಪವರ್ ಗೆ, ಬಿ ಅನ್ನುವಂಥದ್ದು ವೈ ಪವರ್ ಗೆ, ವಿಚ್ may or may not be same as the stoichiometric coefficient of the reacting species. So reactant na stoichiometric coefficient small a small b ಗೆ equal ಆದ್ರೂ ಆಗ್ಬೋದು ಅಥವಾ ಡಿಫರೆಂಟ್ ಆದ್ರೂ ಆಗ್ಬೋದು. ಇನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಸೊ ಇದನ್ನ ರೇಟ್ ಲಾ ರೇಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. 2 ಮಾರ್ಕ್ಸ್ ಗೆ ವಾಟ್ ಈಸ್ ರೇಟ್ ಅಥವಾ ರೇಟ್ ಲಾ ಅಥವಾ ರೇಟ್ ಲಾ ಆರ್ ರೇಟ್ ಎಕ್ಸ್ಪ್ರೆಷನ್ ಅಂತ ಕೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಗೆ ಇದನ್ನು ಕೇಳುವಂತ ಚಾನ್ಸಸ್ ಇರುತ್ತೆ ಅಥವಾ 3 ಮಾರ್ಕ್ಸ್ ಗೆ ಮೆನ್ಷನ್ 3 ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ರೇಟ್ ಆಫ್ ರಿಯಾಕ್ಷನ್ ಅಂತ ಕೇಳ್ಬೋದು. ಏನು ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ರೇಟ್ ಆಫ್ ರಿಯಾಕ್ಷನ್ ಅಂದ್ರೆ ರೇಟ್ ಆಲ್ಟರ್ ಆಗೋದಕ್ಕೆ ಸೊ ಯಾವ ಫ್ಯಾಕ್ಟರ್ಸ್ ಕಾರಣ ಬರುತ್ತೆ. ನಂಬರ್ 1 ಟೆಂಪರೇಚರ್ ಅನ್ನೋಂಥದ್ದು ಡಬಲ್ ಅಥವಾ ಟ್ರಿಪಲ್ ಆದ್ರೆ ಅಥವಾ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಈಗ ಒಂದು 10 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾನು ಟೆಂಪರೇಚರ್ ನ ಏನು ರೇಸ್ ಮಾಡಿದೆ ಅಂದ್ರೆ ಯಾವ್ದೋ ಒಂದು ಹೋಮೋಜಿನಸ್ ರಿಯಾಕ್ಷನ್ ಅಂದ್ರೆ ಒಂದು ಯೂನಿಫಾರ್ಮ್ ಆಗಿರುವಂತ ಮೀಡಿಯಂ ಅಲ್ಲಿ ನಾನು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದೆ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ರಿಯಾಕ್ಷನ್ ರೇಟ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಟೆಂಪರೇಚರ್ ಇಂದ ಕೂಡ ರೇಟ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಈಗ ನಾನು ಕೆಟಲಿಸ್ಟ್ ಯೂಸ್ ಮಾಡಿಕೊಂಡು ರಿಯಾಕ್ಷನ್ ಅನ್ನು ನಡೆಸಿದ್ರೆ ಕೆಟಲಿಸ್ಟ್ ಏನ್ ಮಾಡುತ್ತೆ ಆ ಒಂದು ರಿಯಾಕ್ಷನ್ ನ ಏನು ಕಂಪ್ಲೀಷನ್ ಆಗೋದಕ್ಕೆ ಸ್ವಲ್ಪ ಬೇಗ ಹೆಲ್ಪ್ ಮಾಡುತ್ತೆ ಅಲ್ವಾ. ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡುತ್ತೆ, ರಿಯಾಕ್ಟ್ ಆಗೋದಕ್ಕೆ ಒಂದು ಸರ್ಫೇಸ್ ಅನ್ನ ಕೊಡುತ್ತೆ ಅಲ್ವಾ. ಸೊ ಅಟ್ ಎ ಫಿಕ್ಸ್ಡ್ ಟೆಂಪರೇಚರ್ ಇನ್ ಆಬ್ಸೆನ್ಸ್ ಆಫ್ ಕೆಟಲಿಸ್ಟ್ ಏನಾಗುತ್ತೆ ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಮಾತ್ರ ಏನಾಗುತ್ತೆ ರಿಯಾಕ್ಷನ್ ಬೇಗ ಕಂಪ್ಲೀಟ್ ಆಗುತ್ತೆ. ಕೆಟಲಿಸ್ಟ್ ಇದ್ರೆ ಸ್ಮಾಲ್ ಕಾನ್ಸಂಟ್ರೇಷನ್ ಇದ್ರೂ ಕೂಡ ರಿಯಾಕ್ಷನ್ ಬೇಗ ಕಂಪ್ಲೀಟ್ ಆಗುತ್ತೆ. ಬಟ್ ಇನ್ ಆಬ್ಸೆನ್ಸ್ ಆಫ್ ಕೆಟಲಿಸ್ಟ್ ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ್ಲೇ ರಿಯಾಕ್ಷನ್ ಇನ್ಕ್ರೀಸ್ ಆಗುವಂತದ್ದು. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದಂಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಆಲ್ಸೋ ಇನ್ಕ್ರೀಸ್. ಸೊ ಈಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಅದರಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೂಡ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಆ ಮಾಲಿಕ್ಯೂಲ್ಸ್ ನ ಮಧ್ಯೆ ಕೊಲಿಷನ್ ಆಗುವಂತದ್ದು ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ಕೊಲಿಷನ್ಸ್ ಜಾಸ್ತಿ ಆದಂಗೆಲ್ಲ ರಿಯಾಕ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಇನ್ ಕೇಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್ ಪ್ರೆಷರ್ ನ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಗೆ ಇಕ್ವೇಟ್ ಮಾಡಬಹುದು. ಇದು ಸಾಲಿಡ್ ಲಿಕ್ವಿಡ್ ಅಲ್ಲಿ ಪ್ರೆಷರ್ ನ ಹೇಳಿದ್ರೆ ಗೇಷಿಯಸ್ ಅಲ್ಲಿ ನಾವೆಂತ ಹೇಳ್ಬೋದು ಇನ್ ಸಾಲಿಡ್ ಅಂಡ್ ಲಿಕ್ವಿಡ್ ಕಾನ್ಸಂಟ್ರೇಷನ್ ನ ಹೇಳಿದ್ರೆ ಗ್ಯಾಸ್ ಅಲ್ಲಿ ಪ್ರೆಷರ್ ನ ಹೇಳ್ಬೋದು. ಓಕೆನಾ. ಸೊ ಪ್ರೆಷರ್ ಸೇಮ್ ನಾವು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದಾಗ ಹೇಗೆ ರಿಯಾಕ್ಷನ್ ಅಲ್ಲಿ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುತ್ತೆ, ಕೊಲಿಷನ್ ಜಾಸ್ತಿ ಆಗುತ್ತೆ, ಇಲ್ಲೂ ಅಷ್ಟು ಗ್ಯಾಸಸ್ ಅಲ್ಲಿ ಪ್ರೆಷರ್ ನ ಇನ್ಕ್ರೀಸ್ ಮಾಡಿದಾಗ ಮಾಲಿಕ್ಯೂಲ್ಸ್ ರ್ಯಾಂಡಮ್ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕೊಲಿಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ನೇಚರ್ ಆಫ್ ರಿಯಾಕ್ಟೆಂಟ್ಸ್. ನೇಚರ್ ಆಫ್ ರಿಯಾಕ್ಟೆಂಟ್ಸ್ ಅಂತ ಬಂದಾಗ ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಓಲ್ಡ್ ಬಾಂಡ್ಸ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಸೊ ಅದೇ ರೀತಿ ಹೊಸ ಬಾಂಡ್ಸ್ ಏನ್ ಫಾರ್ಮ್ ಆಗಿರುತ್ತೆ ಅದರ ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎಷ್ಟು ರೇಟ್ ಇದೆ, ಆ ಒಂದು ರಿಯಾಕ್ಷನ್ ನ ರೇಟ್ ಯಾವ್ದು ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ ರಿಯಾಕ್ಷನ್ ಅಲ್ಲಿ ಕಡಿಮೆ ರಿಅರೇಂಜ್ಮೆಂಟ್ ಆಗುತ್ತೋ ಸೊ ಅದು ಬೇಗನೆ ಮುಗಿಯುತ್ತೆ, ವಿಚ್ ಕಂಪೇರ್ ಟು ಲಾರ್ಜರ್ ಬಾಂಡ್ ರಿಅರೇಂಜ್ಮೆಂಟ್ ರಿಯಾಕ್ಷನ್ಸ್. ಓಕೆನಾ. ಸೊ ರಿಯಾಕ್ಟೆಂಟ್ಸ್ ಅಲ್ಲಿ ಜಾಸ್ತಿ ಬಾಂಡ್ಸ್ ಇದೆ, ಬ್ರೇಕ್ ಆಗೋದು ತುಂಬಾನೇ ಜಾಸ್ತಿ ಹೋಗ್ತಿದೆ ಅಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಕಮ್ಮಿ ಆಗುತ್ತೆ, ತುಂಬಾನೇ ಸ್ಲೋ ರಿಯಾಕ್ಷನ್ ನಡೆಯುತ್ತೆ. ಸೊ ಇದು ಇದರ ಅರ್ಥ. ನೆಕ್ಸ್ಟ್ ಕೆಟಲಿಸ್ಟ್. ಕೆಟಲಿಸ್ಟ್ ಆಲ್ರೆಡಿ ಹೇಳಿದೆ, ಕೆಟಲಿಸ್ಟ್ ಹಾಕಿದಾಗ ಏನಾಗುತ್ತೆ ಸೊ ಅಲ್ಲಿ ಒಂದು ಸರ್ಫೇಸ್ ಏರಿಯಾ ಸಿಗುತ್ತೆ ಅದಕ್ಕೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಗೆ ರಿಯಾಕ್ಟ್ ಆಗೋದಕ್ಕೆ. ಸೊ ಅಲ್ಲಿ ರಿಯಾಕ್ಷನ್ ಬೇಗ ಪ್ರೊಸೀಡ್ ಆಗುತ್ತೆ. ಲಾಸ್ಟ್ ಒಂದು ಬಂದು ರೇಡಿಯೇಷನ್. ಸೊ ರೇಡಿಯೇಷನ್ಸ್ ಯಾವ್ದೋ ಒಂದು ಸ್ಪೆಸಿಫಿಕ್ ವೇವ್ ಲೆಂತ್ ಇದ್ದ ರೇಡಿಯೇಷನ್ ಬರ್ತದೆ. ಸೊ ಆ ಒಂದು ರೇಡಿಯೇಷನ್ ಅಲ್ಲಿ ಮಾತ್ರ ಏನಾಗ್ತಿದೆ, ಆ ಒಂದು ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅಂತ ರಿಯಾಕ್ಷನ್ಸ್ ಫೋಟೋ ಕೆಮಿಕಲ್ ರಿಯಾಕ್ಷನ್. ಫೋಟೋ ಇನ್ ದ ಸೆನ್ಸ್ ಲೈಟ್ ಅಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ರಿಯಾಕ್ಷನ್ಸ್. ಸೊ ಫೋಟೋ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನೀವು ಆಲ್ರೆಡಿ ಓದಿರ್ತೀರ HCl ಫಾರ್ಮೇಶನ್ ಇನ್ ಡಾರ್ಕ್. ಕ್ಲೋರಿನ್ ನ ಡಾರ್ಕ್ ಅಲ್ಲಿ ಅಂದ್ರೆ ಅದನ್ನ ಒಂದು ಡಾರ್ಕ್ ಪ್ಲೇಸ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಜೊತೆಗೆ ಮಿಕ್ಸ್ ಮಾಡಿದಾಗ ಸೊ ಅಲ್ಲಿ ತುಂಬಾನೇ ಸ್ಲೋ ರಿಯಾಕ್ಷನ್ ಆಗುತ್ತೆ. ಬಟ್ ಅದೇ ಲೈಟ್ ಗೆ ತಂದಾಗ ತುಂಬಾನೇ ಬೇಗ ರಿಯಾಕ್ಟ್ ಆಗ್ಬಿಡುತ್ತೆ, ಆಸ್ ವೆಲ್ ಆಸ್ ಎಕ್ಸ್ಪ್ಲೋಸಿವ್, ತುಂಬಾನೇ ಎಕ್ಸ್ಪ್ಲೋಸಿವ್ ಆಗಿರುವಂತ ರಿಯಾಕ್ಷನ್ ಆಗುತ್ತೆ. ಸೊ ಇದು ಬಂದು ರೇಡಿಯೇಷನ್ ಇಂದ ಎಫೆಕ್ಟ್. So that's it for today. If you like this video, please like, share and subscribe to my channel. Thanks for watching.